ನಮಗೆ ಸ್ವಲ್ಪ ಆರ್ಥಿಕವಾಗಿ ಪ್ರಾಬ್ಲಮ್ ಆಗಿತ್ತು. ಆರ್ಥಿಕವಾಗಿ ಪ್ರಾಬ್ಲಮ್ ಅಂತ ಅಂದ್ರೇನು ದುಡ್ಡು ಬರ್ತಾ ಇತ್ತು. ಆದರೆ ಏನು ಬೇಡದು ಯಾರಾದರೂ ಕಷ್ಟ ಅಂತ ಬಂದುಬಿಟ್ರೆ ನಮ್ಮ ತಂದೆ ಕೊಡ್ತಾಯಿದ್ರು ದುಡ್ಡನ್ನ. ದುಡ್ಡು ಕೊಟ್ಟಿರೋದನ್ನು ವಾಪಸ್ ಕೇಳ್ತಾ ಇರಲಿಲ್ಲ. ಬಟ್ ನಮ್ಮದು ಸೊಸೈಟಿಯಲ್ಲಿ ಏನು ನಮಗೆ ಒಂಥರ ಲೈಫ್ ಸ್ಟೈಲ್ ಬೇಕು ಅಂತ ಇಷ್ಟಪಡ್ತಿದ್ದೋ, ಕಾರ್ ತೊಗೋಬೇಕಾಗಲಿ ಇಲ್ಲ ನಮಗೆ ಒಡವೆ ತೊಗೊಳೋದಾಗಲಿ ಈ ಥರ ಏನಿತ್ತಲ್ಲ ಅದು ಆಗ್ತಾ ಇರಲಿಲ್ಲ. ಮನೆ ಕಟ್ಟಾದ್ಮೇಲೆ ಅಮ್ಮನಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ತುಂಬಾ ಆಯಿತು. ಅದಕ್ಕೆ ಏನು ಮಾಡಿದ್ವಿ, ಜಸ್ಟ್ ನನ್ನ ಫ್ರೆಂಡ್ ಒಬ್ರು ರೆಕಮೆಂಡ್ ಮಾಡಿದ್ರು ನನಗೆ, ಸರಳ ವಾಸ್ತುವನ್ನು ಮಾಡಿ ನೋಡಿ ಕಾಂಟ್ಯಾಕ್ಟ್ ಮಾಡಿದ್ವಿ, ಒಬ್ಬರಿಂದ ಕರೆಸಿದ್ವಿ. ಅವರು ಮನೇಲಿ ಸ್ವಲ್ಪ ಡೈರೆಕ್ಷನ್ಸ್, ನಮ್ಮದು ಮನೆಯದೇನು ಪ್ರಾಬ್ಲಮ್ನ ಡೈರೆಕ್ಷನ್ಸ್ ನೀವು ಯಾವ್ದು ಬೇಕಲ್ಲ ಅದು ಬೇಕು ಅಂತ ಹೇಳಿದ್ರಲ್ಲ, ಆ ಡೈರೆಕ್ಷನ್ಸ್ ಮೇಲೆ ನಾವು ಇದನ್ನೆಲ್ಲ ಮಾಡಿದ ಹಾಗೆ ನಮ್ದೆಲ್ಲ ಚೆನ್ನಾಗಿ ಆಗ್ತಾ ಇತ್ತು. ಮನೆಯಲ್ಲಿ ಒಂಥರ ಶಾಂತಿ ಸಿಗ್ತಾ ಇತ್ತು ನಮಗೆ. ಸರಳ ವಾಸ್ತು ಆದ ನಂತರ ಒಂದು ಸಾಲ್ವ್ ಆಗ್ತಾ ಹೋಗ್ತು. ಅಮ್ಮನ ಆರೋಗ್ಯದಲ್ಲಿ ಸುಧಾರಣೆ ಕಾಣಿಸ್ತು. ಆಮೇಲೆ ದುಡ್ಡು ಯಾರಿಗೆ ಕೊಟ್ಟಿದ್ರಲ್ಲ ಅವರಾಗೆ ತಂದು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಏನು ಕೇಳಿರಲೇ ಇಲ್ಲ, ಅವ್ರು ಕೊಡ್ತಾಯಿದ್ರು. ಅದಾದಮೇಲೆ ನಮಗೆ ಇಷ್ಟ ಆದ ಕಾರ್ ತೊಗೊಂಡ್ವಿ, ಅದು ಚೆನ್ನಾಗಾಯಿತು. ಸೊ ಅವಾಗಿಂದ ಸೇವಿಂಗ್ಸ್ ಆಗ್ತಾ ಇದೆ, ಇವಾಗ ಚೆನ್ನಾಗಿದೆ ಎಲ್ಲನೂ.